ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮಗೆಲ್ಲ ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಫ್ಯಾಕ್ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ ಬಗ್ಗೆ ಮಾಹಿತಿನ ನೀಡ್ತೀನಿ ಅಂತ ವಿಡಿಯೋನ ಎಂಡ್ ಮಾಡಿದ್ದೆ. ಇದೀಗ ಅದರ ಬಗ್ಗೆ ಮಾಹಿತಿನ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ. ಮೊದಲಿಗೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಕುರಿತು ನೀವು ಯಾವುದೇ ಪ್ರಶ್ನೆಯನ್ನ ಹೊಂದಿದ್ದರೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಅಂತ ಕರೀಬಹುದು. OS ಬಗೆಗೆ ನಿಮ್ಮ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಇರುತ್ತೆ. ಹಾಗೆಯೇ ಪ್ರಶ್ನೆಗಳನ್ನ ಕೆಲವೊಮ್ಮೆ ಯಾವ ರೀತಿ ಕೇಳಬೇಕು ಎನ್ನುವುದು ಕೂಡ ಗೊಂದಲ ಉಂಟಾಗುತ್ತೆ. ಈ ಸಮಸ್ಯೆ ಬರಬಾರ್ದು ಅಂತಾನೆ ಸುಮಾರು 50 ಪ್ರಶ್ನೆಗಳಿಗೆ ಉತ್ತರ ಸಮೇತ OS 2.0 ನಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಪ್ರಶ್ನೆಗಳು ಇದರಲ್ಲಿ ಆಡ್ ಮಾಡಿದ್ದಾರೆ, OS ನಲ್ಲಿ ಈ ಆಪ್ಷನ್ಸ್ ಎಲ್ಲಿ ಸಿಗುತ್ತೆ, ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀಡ್ತೀನಿ. ಆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್, ಹಾಗಾಗಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಸೊ ಮೊದಲಿಗೆ ನಿಮ್ಮ OS ಅನ್ನ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ್ಮೇಲೆ ನಿಮ್ಮ ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಪಕ್ಕದಲ್ಲಿ ಇರುವಂತಹ ಈ ಪ್ರೊಫೈಲ್ ಇರೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ 4 ಆಪ್ಷನ್ಸ್ ಗಳು ಶೋ ಆಗುತ್ತೆ. ಸೊ ಎರಡನೇ ಆಪ್ಷನ್ಸ್ ಬಂದು ಫ್ಯಾಕ್, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಅದನ್ನ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಆಗಿರುವಂತಹ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಕೆಳಗಡೆ ನೋಡ್ಬೋದು ನೀವು. ಮೊದಲಿಗೆ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಸ್ಕ್ರೀನ್ ಮೇಲೆ ಬರ್ತಿದ್ದು, ಇವುಗಳಲ್ಲಿ ಮುಖ್ಯವಾಗಿ 2 ಆಪ್ಷನ್ಸ್ ಗಳು ಕಾಣಬಹುದು. ಮೊದಲನೆಯದು ಆನ್ ಪ್ಯಾಸಿವ್ ಇಕೋಸಿಸ್ಟಮ್ಸ್ ಮತ್ತು ಫೌಂಡರ್ಸ್ ಅಂದ್ರೆ ಫೌಂಡರ್ಸ್. ಈ 2 ಆಪ್ಷನ್ಸ್ ಗಳು ಸದ್ಯಕ್ಕೆ ಈ ಪೇಜ್ ನಲ್ಲಿ ಕಾಣ್ತಾ ಇದೆ. ಸೊ OS ನಲ್ಲಿ ಮಾತ್ರ ಸದ್ಯಕ್ಕೆ ನಿಮ್ಮ ತಲೆಯಲ್ಲಿ ಬರುವ ಅಥವಾ ಪದೇ ಪದೇ ಕೇಳುವ ಪ್ರಶ್ನೆಗಳನ್ನ ಆಡ್ ಮಾಡಿದ್ದಾರೆ. ಸೊ ಫೌಂಡರ್ಸ್ ಬಗ್ಗೆ ಮುಂದೆ ಬರುವ ಅಪ್ಡೇಟ್ಸ್ ಗಳಲ್ಲಿ ಆಡ್ ಮಾಡಬಹುದು. ಇನ್ನು ಅದ್ರ ಬಗ್ಗೆ ಮಾಹಿತಿ ಕೂಡ ಬಂದಿಲ್ಲ. ಸೊ ಬಂದಾದ್ಮೇಲೆ ಅದ್ರ ಬಗ್ಗೆ ಕೂಡ ಮತ್ತೆ ಮಾಹಿತಿನ ನಿಮ್ಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಇನ್ನೂ ಸುಲಭ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋತಾ ಇದ್ದೀನಿ. ಆಗ್ಲೇ ಹೇಳಿದ ಹಾಗೆ ಪದೇ ಪದೇ ಕೇಳುವ ಪ್ರಶ್ನೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಹಾಕಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ನೀವು ಕಾಣಬಹುದು, ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಕುರಿತು ನೀವು ಯಾವುದೇ ಪ್ರಶ್ನೆಯನ್ನ ಹೊಂದಿದ್ದೀರಾ, ನಮ್ಮ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗಾಗಿ ಈ ಕೆಳಗಿನ ಪಟ್ಟಿಗಳನ್ನು ನೋಡಿ ನಿಮ್ಮ ಪ್ರಶ್ನೆಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ ಅಂತ ಕೂಡ ಹೇಳಿದೆ ಈ ಒಂದು ಪೇಜಿನಲ್ಲಿ. ಸೊ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳಿದೆ ಅಂತ ಕೆಳಗಡೆ ನಾವು ಇದನ್ನ ಸ್ಕ್ರೋಲ್ ಮಾಡಿದ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬಹುದು, ಬಳಕೆದಾರರ ವರ್ತನೆಯ ಡ್ಯಾಶ್ ಬೋರ್ಡ್ ಎಂದರೆ ಏನು. ಇದರ ಅರ್ಥ ಅಥವಾ ಉತ್ತರ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಪ್ರಶ್ನೆಯ ಕಡೆಯಲ್ಲಿ ಒಂದು ಪ್ಲಸ್ ಸಿಂಬಾಲ್ ಅಂತ ಕಾಣ್ತಾ ಇದೆ, ಅದನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾಗಿರುವಂತಹ ಉತ್ತರ ಸಮೇತವಾಗಿ ಅದು ನಿಮ್ಗೆ ಶೋ ಮಾಡುತ್ತೆ. ಸೊ ಉತ್ತರ ಏನಿದೆ ಅಂತ ನೋಡೋದಾದ್ರೆ, ಬಳಕೆದಾರರ ನಡುವೆಯೂ ವೆಬ್ಸೈಟ್ ಅಥವಾ ವೆಬ್ ಅಪ್ಲಿಕೇಶನ್ ನಲ್ಲಿ ಸಂದರ್ಶಕರ ಕ್ರಿಯೆಗಳು ಮತ್ತು ಸಂವಹನಗಳನ್ನ ಸೂಚಿಸುತ್ತದೆ. ಈ ಸಂವಹನಗಳು ಬಳಕೆದಾರರಿಗೆ ಮೌಲ್ಯಯುತವಾದ ವೆಬ್ಸೈಟ್ ನ ಅಂಶಗಳನ್ನ ಗುರುತಿಸಲು ಮತ್ತು ಅರ್ಥೈಸಿಕೊಳ್ಳಲು ಟ್ರ್ಯಾಕರ್ ಅನ್ನ ಸಕ್ರಿಯಗೊಳಿಸುತ್ತದೆ ಮತ್ತು ಬಳಕೆದಾರರ ಪ್ರಯಾಣದಲ್ಲಿ ಘರ್ಷಣೆಯ ಬಿಂದುಗಳನ್ನ ಕೂಡ ಇದು ಗಮನಿಸುತ್ತದೆ ಅಂತ ಈ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದೆ. ಸೊ ಇದನ್ನ ನಾವು ನೋಡಿದ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡುವ ರೀತಿ ನೋಡೋದಾದ್ರೆ ತುಂಬಾ ಸಿಂಪಲ್. ಅದೇ ಪ್ಲಸ್ ಆಪ್ಷನ್ ಇತ್ತಲ್ಲ, ಅದೇ ಸಿಂಬಾಲ್ ಇತ್ತಲ್ಲ, ಸೊ ಅದನ್ನೇ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿದ್ರೆ ಇದು ಶೈಡ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಇನ್ನು ಅದೇ ರೀತಿ ಇನ್ನಿತರ ಪ್ರಶ್ನೆಗಳನ್ನ ನೋಡೋದಾದ್ರೆ ನಾವು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗೋಣ. ಇದು ಸುಮಾರು ಪ್ರಶ್ನೆಗಳಿದೆ ಇಲ್ಲಿ. ನಾವು ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ವರದಿಗಳನ್ನ ಹಂಚಿಕೊಳ್ಳಬಹುದು? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ವಶನ್ ಆಗುತ್ತೆ. ಇದನ್ನ ಯಾವ ರೀತಿ ಹಂಚಬಹುದು ಅನ್ನೋದನ್ನ ನೋಡಬಹುದು ನಾವಿಲ್ಲಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓಮೇಲ್, ಓನೆಟ್ ಮತ್ತು ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ನಂತಹ ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಮೂಲಕ ವರದಿಗಳನ್ನ ಹಂಚಿಕೊಳ್ಳಲು ಟ್ರ್ಯಾಕರ್ ಬಳಕೆದಾರರಿಗೆ ಅನುಮತಿಸುತ್ತದೆ. ಸೊ ನಾವು ಯಾವುದೇ ಒಂದು ಪೋಸ್ಟ್ ಆಗಿರ್ಬೋದು ಅಥವಾ
ಆನ್ಫಾಸಿವ್ ಬಗ್ಗೆ ಯಾವುದೋ ಒಂದು ಮಾಹಿತಿ ಆಗಿರ್ಬೋದು. ಸೊ ಓಮೇಲ್ ನಲ್ಲಿ ಮತ್ತೆ ಓನೆಟ್, ಫೇಸ್ಬುಕ್ ಜೊತೆಗೆ ವಾಟ್ಸಾಪ್, ಟ್ವಿಟರ್ ನ ಬಳಸ್ಕೊಂಡು ಜಾಹೀರಾತುಗಳನ್ನ ಹಂಚಬಹುದು ಅಂತ ಈ ಒಂದು ಕ್ವಶನ್ಗೆ ಆನ್ಸರ್ ನ ನೀಡ್ತಾ ಇದೆ. ಮತ್ತೆ ಇದೇ ತರ ಬೇರೆ ಕ್ವಶನ್ಸ್ ಗಳನ್ನ ನೋಡೋದಾದ್ರೆ ಇದೇ ರೀತಿ ಸುಮಾರು ಕ್ವಶನ್ಸ್ ಗಳಿದೆ. IP ವಿಳಾಸ ಎಂದರೇನು, ನಾನು ಪ್ರಚಾರವನ್ನ ರಚಿಸುವುದು ಹೇಗೆ, ಸೊ ಸುಮಾರು ಪ್ರಶ್ನೆಗಳಿದೆ. ಹೀಗೆ 50 ಪ್ರಶ್ನೆಗಳನ್ನ OS ನಲ್ಲಿ ಆಡ್ ಮಾಡಿದ್ದಾರೆ. ನಿಮ್ಮ ತಲೆಯಲ್ಲಿ ಯಾವ ಪ್ರಶ್ನೆಗಳಿವೆ ಎಂಬುದನ್ನ ನೀವು ಕೂಡ ಇದನ್ನ ಸರ್ಚ್ ಮಾಡಿ ನೋಡಿರಿ. ಸುಮಾರು ಪ್ರಶ್ನೆಗಳಿದೆ, ಇದರಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಪ್ರಶ್ನೆಗಳಿದೆ. ಹಾಗಾಗಿ ನಿಮ್ಮ ತಲೆಯಲ್ಲಿ ಇರುವಂತಹ ಗೊಂದಲಗಳನ್ನ ಇದು ಕ್ಲಿಯರ್ ಮಾಡುತ್ತೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಅಂಡ್ ಒಳ್ಳೆಯದು ಈ ಒಂದು ಪ್ಲಾಟ್ಫಾರ್ಮ್ 2.0 ನಲ್ಲಿ ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಕ್ವಶನ್ಸ್ ಗಳಿಗೆ ಇದು ಉತ್ತರ ನೀಡಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು OS ಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಮಾಹಿತಿ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಗಳು ಬಂದಾಗ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಹತ್ತಿರದ ಫೌಂಡರ್ಸ್ ಗಳಿಗೆ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ಫಾಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.